ಇರಾನ್ ಮತ್ತು ಅಮೆರಿಕ ವಾರ್ ತಾರಕಕ್ಕೇರಿದ್ದು ಮಧ್ಯಪ್ರಾಚ್ಯವನ್ನ ತಲುಪಿದೆ ಯುಎಸ್ನ ಹಡಗು 3,500 ನೌಕಾಪಡೆಯ ಸಿಬ್ಬಂದಿಯನ್ನ ಹೊತ್ತು ತಂದಂತಹ ಶಿಪ್ ಇದಾಗಿದೆ. ತಾರಕಕ್ಕೇರಿದ ಇರಾನ್ ಮತ್ತು ಅಮೆರಿಕ ವಾರ್. ಮಧ್ಯಪ್ರಾಚ್ಯ ತಲುಪಿದ ಯುಎಸ್ ಹಡಗು 3,500 ನೌಕಾಪಡೆಯ ಸಿಬ್ಬಂದಿಯನ್ನ ಹೊತ್ತು ತಂದಿದೆ. ಈಗಾಗಲೇ ಈ ಹಡಗು ಯಾವುದೇ ಕ್ಷಣದಲ್ಲಾದರೂ ಕೂಡ ಇರಾನ್ ಮೇಲೆ ದಾಳಿಯನ್ನ ಮಾಡಬಹುದು. ಇರಾನ್ ಮೇಲೆ ದಾಳಿ ಮಾಡಲು ಯುಎಸ್ ಸಜ್ಜಾಗಿದೆ. 3,500 ನೌಕಾಪಡೆಯ ಸಿಬ್ಬಂದಿಗಳನ್ನ ಹೊತ್ತು ತಂದಿರತಕ್ಕಂತ ಈ ಒಂದು ಹಡಗು ಮಧ್ಯಪ್ರಾಚ್ಯವನ್ನ ಈಗಾಗಲೇ ತಲುಪಿದೆ. ಇರಾನ್ನ ವಶಪಡಿಸಿಕೊಳ್ಳಲೇಬೇಕು, ಅಲ್ಲಿರ್ತಕ್ಕಂಥ ತೈಲ ನಿಕ್ಷೇಪಗಳನ್ನ ಕೂಡ ನಾನು ವಶಪಡಿಸಿಕೊಳ್ಳಬೇಕು ಎನ್ನುವಂತಹ ಒಂದು ಪಡವನ್ನ ತೊಟ್ಟಿರ್ತಕ್ಕಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹಾಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇರಾನ್ ಮೇಲೆ ಕಠೋರವಾದಂತಹ ದಾಳಿಯನ್ನು ಮಾಡಬಹುದು. ಈ ಕುರಿತಂತೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇವತ್ತು ರಾತ್ರಿ 8 ಗಂಟೆಗೆ ನಾವು ಯಾಕೆ ದಾಳಿ ಮಾಡ್ತಾ ಇದ್ದೀವಿ ಅನ್ನೋದರ ಒಂದು ನಿಖರವಾದಂತಹ ಉತ್ತರವನ್ನ ಕೊಡ್ತೀವಿ ಎನ್ನುವಂತಹ ಮಾತುಗಳನ್ನ ಕೂಡ ಆಡಿರುವಂಥದ್ದು. ಒಟ್ಟಾರೆಯಾಗಿ ಇರಾನ್ ಮೇಲೆ ದಾಳಿಯನ್ನ ಮಾಡಲೇಬೇಕು, ಇರಾನ್ನನ್ನ ವಶಪಡಿಸಿಕೊಳ್ಳಲೇಬೇಕು ಅಂತ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಜ್ಜಾಗಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.